ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಗೆ ಸೀರೆಯನ್ನು ಯಾವ ರೀತಿಯಲ್ಲಿ ತರಬೇಕು, ಹಾಗೆ ಯಾವ ಬಣ್ಣದ ಸೀರೆಯನ್ನು ಅರ್ಪಿಸಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ವ್ರತವು ಮಹಾಲಕ್ಷ್ಮಿಯ ಕೃಪೆಯನ್ನು ಪಡೆಯುವ ಅತ್ಯಂತ ಪವಿತ್ರವಾದ ವ್ರತಗಳಲ್ಲಿ ಒಂದಾಗಿದೆ. ಈ ದಿನವನ್ನು ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಆಚರಿಸಿದರೆ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನು ನಮ್ಮ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರುತ್ತಿದ್ದಂತೆ ಪ್ರತಿಯೊಂದು ಮನೆಯಲ್ಲೂ ಸಂಭ್ರಮದ ವಾತಾವರಣ ಶುರುವಾಗುತ್ತದೆ. ವಿಶೇಷವಾಗಿ ಮಹಿಳೆಯರು ಈ ಹಬ್ಬಕ್ಕಾಗಿ ಹಲವು ದಿನಗಳ ಮುಂಚೆಯೇ ಸಿದ್ಧತೆಗಳನ್ನು ಆರಂಭಿಸುತ್ತಾರೆ. ಮನೆಯಲ್ಲಿ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು, ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸುವುದು, ಹೊಸ ಸೀರೆ, ಹೂವು, ಹಣ್ಣು, ತೋರಣ, ಅಲಂಕಾರದ ವಸ್ತುಗಳನ್ನು ಖರೀದಿಸುವುದು, ಹೀಗೆ ಎಲ್ಲ ಸಿದ್ಧತೆಗಳನ್ನು ಭಕ್ತಿಯಿಂದ ಮಾಡುತ್ತಾರೆ. ಈ ಹಬ್ಬದಲ್ಲಿ ಲಕ್ಷ್ಮೀ ದೇವಿಗೆ ಹೊಸ ಸೀರೆಯನ್ನು ತರುವುದು ಈ ಹಬ್ಬದಲ್ಲಿ ಲಕ್ಷ್ಮೀ ದೇವಿಗೆ ಹೊಸ ಸೀರೆಯನ್ನು ಅರ್ಪಿಸುವುದು ಬಹಳ ಮುಖ್ಯವಾದ ಸಂಪ್ರದಾಯವಾಗಿದೆ. ದೇವಿಗೆ ಅರ್ಪಿಸುವ ಸೀರೆ ಕೇವಲ ಒಂದು ಬಟ್ಟೆ ಅಲ್ಲ, ಅದು ನಮ್ಮ ಭಕ್ತಿ, ಗೌರವ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ. ಆದ್ದರಿಂದ ಸೀರೆಯನ್ನು ತರಲು ಹೋಗುವಾಗ ಕೆಲವು ನಿಯಮಗಳನ್ನು ಪಾಲಿಸುವುದು ಒಳ್ಳೆಯದು. ಮೊದಲನೇದಾಗಿ, ಸೀರೆಯನ್ನು ತರಲು ಹೋಗುವ ದಿನ ನೀವು ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ಮನೆಯಲ್ಲಿ ಪೂಜೆ ಮಾಡಿ ದೀಪ ಹಚ್ಚಿ ದೇವರ ಆಶೀರ್ವಾದ ಪಡೆದು ನಂತರವೇ ಅಂಗಡಿಗೆ ಹೋಗುವುದು ಉತ್ತಮ. ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ ನಂತರವೇ ಸೀರೆಯನ್ನು ಮನೆಗೆ ತರಬೇಕು. ದೇವಿಯ ಆಗಮನಕ್ಕೆ ಮುನ್ನ ಮನೆ ಶುದ್ಧವಾಗಿದ್ದರೆ ಅದು ಮಂಗಳಕರ. ಸ್ನೇಹಿತರೆ, ದೇವಿಗೆ ಸೀರೆಯನ್ನು ತರಲು ಹೋಗುವ ದಿನ ಮನೆಯಲ್ಲಿ ಮಾಂಸಾಹಾರವನ್ನು ತಯಾರಿಸಬಾರದು ಹಾಗೂ ಸೇವಿಸಬಾರದು. ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು. ದೇವಿಗೆ ಅರ್ಪಿಸುವ ಪ್ರತಿಯೊಂದು ವಸ್ತುವನ್ನು ಶುದ್ಧ ಮನಸ್ಸಿನಿಂದ ತರಬೇಕು. ಇನ್ನು ಮಹಿಳೆಯರಿಗೆ ಮಾಸಿಕ ಋತುಸ್ರಾವದ ಸಮಯ ಇದ್ದರೆ ಆ ದಿನ ದೇವಿಗೆ ಸೀರೆಯನ್ನು ತರಲು ಹೋಗುವುದನ್ನು ತಪ್ಪಿಸಬೇಕು. ಆ ದಿನಗಳು ಮುಗಿದ ನಂತರ ತಲೆ ಸ್ನಾನ ಮಾಡಿ ಶುದ್ಧವಾಗಿ ದೇವಿಗೆ ಸೀರೆಯನ್ನು ತರಬಹುದು. ಅದು ಅನೇಕ ಮನೆಗಳಲ್ಲಿ ಪಾಲಿಸಿಕೊಂಡು ಬರುತ್ತಿರುವ ಆಚರಣೆಯಾಗಿದ್ದು ಭಕ್ತಿ ಭಾವದಿಂದ ಅನುಸರಿಸಲಾಗುತ್ತದೆ. ಸೀರೆಯನ್ನು ಖರೀದಿಸಲು ಅಂಗಡಿಗೆ ಹೋದಾಗ ಹಲವರು ಕನ್ನಡಿಯ ಮುಂದೆ ಸೀರೆಯನ್ನು ಭುಜದ ಮೇಲೆ ಹಾಕಿಕೊಂಡು ಹೇಗೆ ಕಾಣುತ್ತದೆ ಎಂದು ನೋಡುತ್ತಾರೆ. ಆದರೆ ದೇವಿಗೆ ಅರ್ಪಿಸುವ ಸೀರೆಯನ್ನು ಈ ರೀತಿಯಾಗಿ ನಿಮ್ಮ ದೇಹದ ಮೇಲೆ ಹಾಕಿಕೊಂಡು ಪರೀಕ್ಷೆ ಮಾಡಬಾರದು ಅಂತ ಹಿರಿಯರು ಹೇಳ್ತಾರೆ. ದೇವಿಗೆ ಮೀಸಲಾಗಿರುವ ಸೀರೆಯನ್ನು ಹಾಗೆಯೇ ಮಡಿಯಿಂದ ಮನೆಗೆ ತರಬೇಕು. ದೇವಿಗೆ ಅರ್ಪಿಸುವ ವಸ್ತುಗಳನ್ನು ಸಾಧ್ಯವಾದಷ್ಟು ಯಾರೂ ಬಳಸದೇ ಇರುವುದು ಶುಭಕರ. ಮನೆಗೆ ಸೀರೆಯನ್ನು ತಂದ ನಂತರವೇ ಅದನ್ನು ಎಲ್ಲರೂ ಹಿಡಿದು ನೋಡುವುದು, ಮಕ್ಕಳ ಆಟ ಆಡುವುದು ಅಥವಾ ತೆರೆದು ಪರೀಕ್ಷೆ ಮಾಡುವುದು ಸರಿಯಲ್ಲ. ದೇವಿಗೆ ಅರ್ಪಿಸುವ ಸೀರೆಯನ್ನು ಗೌರವದಿಂದ ಸುರಕ್ಷಿತವಾಗಿ ಇಟ್ಟು ಪೂಜೆಯ ದಿನವೇ ಬಳಸಬೇಕು. ಇದರಿಂದ ದೇವಿಯ ಅನುಗ್ರಹ ಹೆಚ್ಚುತ್ತದೆ. ಸ್ನೇಹಿತರೆ, ಹೊಸ ಸೀರೆಯನ್ನು ತಂದ ತಕ್ಷಣ ಅದಕ್ಕೆ ಬ್ಲೌಸ್ ಕತ್ತರಿಸುವುದು, ಕುಚ್ಚು ಹಾಕಿಸುವುದು, ಡಿಸೈನ್ ಮಾಡಿಸುವುದು ಅಥವಾ ಕತ್ತರಿ ಹಾಕುವುದು ಒಳ್ಳೆಯದಲ್ಲ. ಅಂಗಡಿಯಿಂದ ತಂದ ರೀತಿಯಲ್ಲಿ ದೇವಿಗೆ ಅರ್ಪಿಸುವುದು ಉತ್ತಮ. ಪೂಜೆಯ ದಿನ ಸೀರೆಯ ಮೇಲೆ ಸ್ವಲ್ಪ ಗೋಮೂತ್ರ ಅಥವಾ ಶುದ್ಧ ನೀರನ್ನು ಸಿಂಪಡಿಸಿ ನಂತರ ಲಕ್ಷ್ಮೀ ಕಳಸಕ್ಕೆ ಉಡಿಸಬೇಕು. ಈಗ ಪ್ರಮುಖ ವಿಷಯಕ್ಕೆ ಬರೋಣ. ಲಕ್ಷ್ಮೀ ದೇವಿಗೆ ಯಾವ ಬಣ್ಣದ ಸೀರೆ ಅತ್ಯಂತ ಪ್ರಿಯ? ಸಾಮಾನ್ಯವಾಗಿ ಕೆಂಪು ಬಣ್ಣದ ಜರಿಯ ಸೀರೆ ಮತ್ತು ಬಿಳಿ ಬಣ್ಣದ ಜರಿಯ ಸೀರೆ ಅತ್ಯಂತ ಮಂಗಳಕರವೆಂದು ಹೇಳಲಾಗುತ್ತದೆ. ಕೆಂಪು ಬಣ್ಣವು ಶಕ್ತಿ, ಮಂಗಳ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ಬಿಳಿ ಬಣ್ಣವು ಶುದ್ಧತೆ, ಶಾಂತಿ ಮತ್ತು ಪಾವಿತ್ರ್ಯದ ಸಂಕೇತವಾಗಿದೆ. ಆದ್ದರಿಂದ ಈ ಎರಡರಲ್ಲಿ ಯಾವುದಾದರೂ ಸೀರೆಯನ್ನು ಅರ್ಪಿಸಿದರೆ ಮಹಾಲಕ್ಷ್ಮಿಯ ವಿಶೇಷ ಕೃಪೆ ದೊರೆಯುತ್ತದೆ. ಒಂದು ವೇಳೆ ನಿಮ್ಮ ಬಳಿ ಕೆಂಪು ಅಥವಾ ಬಿಳಿ ಬಣ್ಣದ ಸೀರೆ ಇಲ್ಲದಿದ್ದರೆ ಹಸಿರು ಬಣ್ಣ, ಹಳದಿ ಬಣ್ಣ ಅಥವಾ ಕಮಲದ ಬಣ್ಣವಾದ ಗುಲಾಬಿ ಬಣ್ಣದ ಸೀರೆಯನ್ನು ಸಹ ಅರ್ಪಿಸಬಹುದು. ಹಸಿರು ಬಣ್ಣ ಬೆಳವಣಿಗೆ ಮತ್ತು ಸಮೃದ್ಧಿಯ ಸಂಕೇತ. ಹಳದಿ ಬಣ್ಣ ಶುಭ ಮತ್ತು ಮಂಗಳದ ಸಂಕೇತ. ಗುಲಾಬಿ ಬಣ್ಣ ಪ್ರೀತಿ, ಕರುಣೆ ಮತ್ತು ಸೌಭಾಗ್ಯದ ಸಂಕೇತವಾಗಿದೆ. ಈ ಬಣ್ಣಗಳ ಸೀರೆಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುವುದು ಉತ್ತಮ. ಇನ್ನು ಸೀರೆಯನ್ನು ಆಯ್ಕೆ ಮಾಡುವಾಗ ಆದಷ್ಟು ಬಾರ್ಡರ್ ಇರುವ ಸೀರೆಯನ್ನೇ ಆಯ್ಕೆ ಮಾಡುವುದು ಉತ್ತಮ. ಸಂಪೂರ್ಣ ಪ್ಲೇನ್ ಸೀರೆಯ ಬದಲು ಸುಂದರವಾದ ಜರಿಯ ಬಾರ್ಡರ್ ಇರುವ ಸೀರೆ ದೇವಿಯ ಅಲಂಕಾರಕ್ಕೆ ಇನ್ನಷ್ಟು ಶೋಭೆಯನ್ನು ನೀಡುತ್ತದೆ.
ಪೂಜೆ ಮಾಡುವ ಮಹಿಳೆಯರು ಕೂಡ ಸಾಧ್ಯವಾದಷ್ಟು ಬಾರ್ಡರ್ ಇರುವ ಸೀರೆಯನ್ನು ಧರಿಸಿ ಸೌಭಾಗ್ಯದ ಅಲಂಕಾರ ಮಾಡಿಕೊಂಡು ಅರಿಶಿನ, ಕುಂಕುಮ, ಹೂವು, ಬಳೆ, ಮಂಗಳಸೂತ್ರ ಧರಿಸಿ ಭಕ್ತಿಯಿಂದ ಪೂಜೆ ಮಾಡಿದರೆ ಅದು ಇನ್ನಷ್ಟು ಮಂಗಳಕರವೆಂದು ಹೇಳಲಾಗುತ್ತದೆ. ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತದಲ್ಲಿ ಮುಖ್ಯವಾದದ್ದು ದುಬಾರಿ ಸೀರೆಯಲ್ಲ, ನಮ್ಮ ಭಕ್ತಿ ಮತ್ತು ಶುದ್ಧ ಮನಸ್ಸು. ನಾವು ದೇವಿಯನ್ನು ನಂಬಿ ಪ್ರಾಮಾಣಿಕವಾಗಿ ಪೂಜೆ ಮಾಡಿದಾಗಲೇ ಆಕೆಯ ಕೃಪೆ ದೊರೆಯುತ್ತದೆ. ಮನೆಗೆ ಬಂದ ಪ್ರತಿಯೊಬ್ಬರಿಗೂ ಗೌರವ ನೀಡಿ, ದಾನ ಧರ್ಮ ಮಾಡಿ, ಬಡವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ, ದೇವಿಯನ್ನು ಪ್ರಾರ್ಥಿಸಿದರೆ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯ ಹೆಚ್ಚುತ್ತದೆ. ಈ ಮಾಹಿತಿಗಳು ಧಾರ್ಮಿಕ ಆಚರಣೆಗಳು ಮತ್ತು ಜನಪ್ರಿಯ ಸಂಪ್ರದಾಯಗಳ ಆಧಾರದ ಮೇಲೆ ನೀಡಲಾಗಿದೆ. ನಿಮ್ಮ ಮನೆಯ ಹಿರಿಯರು ಅಥವಾ ನಿಮ್ಮ ಕುಟುಂಬದ ಸಂಪ್ರದಾಯದಲ್ಲಿ ಇರುವ ವಿಧಾನಕ್ಕೆ ಆದ್ಯತೆ ನೀಡಿ ಪೂಜೆಯನ್ನು ಆಚರಿಸಬಹುದು. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ತಪ್ಪದೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಪೂಜಾ ವಿಧಾನಗಳು, ವ್ರತಗಳ ಮಹತ್ವ, ದೇವರ ಮಂತ್ರಗಳು ಮತ್ತು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.